ಹೆಲೋ ಫ್ರೆಂಡ್ಸ್, ಎಗ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜಾಗತಿಕ ಆರ್ಥಿಕ ಹಿಂಜರಿತ ಇದ್ದಾಗಲೂ ಸಾಮಾನ್ಯ ರೀತಿಯಲ್ಲಿ ಮುಂದುವರಿಯುವ ನಿತ್ಯ ಹರಿದ್ವರ್ಣ ಕ್ಷೇತ್ರಗಳಲ್ಲಿ ಕೃಷಿ ಒಂದು. ಕೃಷಿ ಸಂಬಂಧಿತ ವ್ಯವಹಾರ ಕಲ್ಪನೆಗಳು ಈಗ ಹೊರಹೊಮ್ಮುತ್ತಿವೆ. ಕೆಲವು ಕೃಷಿ ಉದ್ಯಮಗಳಿಗೆ ಕಡಿಮೆ ಹೂಡಿಕೆಯ ಅಗತ್ಯವಿದ್ದರೆ ಕೆಲವು ಉದ್ಯಮಗಳಿಗೆ ಮಧ್ಯಮದಿಂದ ದೊಡ್ಡ ಹೂಡಿಕೆಯ ಅಗತ್ಯವಿರುತ್ತದೆ. ದೇಶದ ಗ್ರಾಮೀಣ ಮತ್ತು ಉಪಗ್ರಾಮೀಣ ಪ್ರದೇಶದ ಜನರಿಗೆ ಕೃಷಿ ಜೀವನೋಪಾಯದ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ. ಈ ವಲಯವು ಅದರ ಪ್ರವರ್ಧಮಾನಕ್ಕಾಗಿ ಹವಾಮಾನದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಆದರೆ ತಂತ್ರಜ್ಞಾನ ಮತ್ತು ವಿಜ್ಞಾನದ ಪರಿಚಯದೊಂದಿಗೆ ಈ ಕ್ಷೇತ್ರವು ಸಹ ಭಾರೀ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ. ಉತ್ಸಾಹ ಮತ್ತು ಸಮರ್ಪಣೆಯೊಂದಿಗೆ ನಡೆಸಿದರೆ ಕೃಷಿಗೆ ಸಂಬಂಧಿಸಿದ ಉದ್ಯಮಗಳು ಸಾಕಷ್ಟು ಲಾಭದಾಯಕವಾಗಿದೆ. ಕೃಷಿ ಸಂಬಂಧಿತ ಉದ್ಯಮಗಳನ್ನು ಹೇಗೆ ಪ್ರಾರಂಭಿಸಬೇಕು ಎಂಬುದರ ಕುರಿತು ನೀವು ಯೋಚಿಸುವ ಮೊದಲು ನೀವು ಪ್ರಾರಂಭಿಸಲು ಸಿದ್ಧವಿರುವ ವ್ಯವಹಾರ ಕಲ್ಪನೆಗಳನ್ನು ಮೊದಲು ಪಟ್ಟಿ ಮಾಡಬೇಕು. ಪ್ರತಿಯೊಬ್ಬರೂ ಅವರ ಆಸಕ್ತಿ, ಉತ್ಸಾಹ ಮತ್ತು ಕೃಷಿ ಉದ್ಯಮದಲ್ಲಿ ಅವರು ಎಷ್ಟು ಹೂಡಿಕೆ ಮಾಡಲು ಸಿದ್ಧರಿದ್ದಾರೆ ಎಂಬುದರ ಆಧಾರದ ಮೇಲೆ ವ್ಯವಹಾರ ಕಲ್ಪನೆಗಳನ್ನು ಆರಿಸಿಕೊಳ್ಳಬೇಕು. ಉದ್ಯಮ ಕಲ್ಪನೆಯ ಆಯ್ಕೆಯ ನಂತರವೇ ನೀವು ಕೃಷಿ ಉದ್ಯಮದ ಯೋಜನೆಯನ್ನು ರಚಿಸಬೇಕು. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಕಡಿಮೆ ಹೂಡಿಕೆಯಿಂದ ಪ್ರಾರಂಭಿಸಲು ಮತ್ತು ಉತ್ತಮ ಲಾಭವನ್ನು ಪಡೆಯಲು ಅತ್ಯಂತ ಬೇಡಿಕೆ ಇರುವ 30 ಕೃಷಿ ಉದ್ಯಮ ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಸನ್ನು ತಕ್ಷಣ ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಮೊದಲಿಗೆ ಕೃಷಿ ಫಾರ್ಮ್ ಉದ್ಯಮ. ಈ ಉದ್ಯಮದಲ್ಲಿ ಅತ್ಯಂತ ಬೇಡಿಕೆ ಇರುವ ಆಹಾರ ಬೆಳೆಗಳು, ತೋಟದ ಬೆಳೆಗಳು, ತರಕಾರಿ ಬೆಳೆಗಳು, ಹಣ್ಣುಗಳು ಹಾಗೂ ಹೂವುಗಳನ್ನು ಬೆಳೆಯಬಹುದು. ಈ ಉದ್ಯಮದಲ್ಲಿ ಕನಿಷ್ಠ ಹೂಡಿಕೆಯೊಂದಿಗೆ ಕಾಲಬದ್ಧವಾಗಿ ರಸಗೊಬ್ಬರ ಹಾಗೂ ಸಾವಯವ ಗೊಬ್ಬರದ ಬಳಕೆ, ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಹಾಗೂ ನೀರಿನ ನಿರ್ವಹಣೆ ಮಾಡುವುದರಿಂದ ಉತ್ತಮ ಆದಾಯ ಗಳಿಸಬಹುದು. ಇದರ ಜೊತೆಗೆ ಸಮಗ್ರ ಕೀಟ ಹಾಗೂ ರೋಗ ಹಾಗೂ ಕಳೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಹೆಚ್ಚಿನ ಲಾಭ ಗಳಿಸಲು ಸಹಕರಿಸುತ್ತದೆ. ಈ ಉದ್ಯಮದಲ್ಲಿ ಅತ್ಯಂತ ಲಾಭದಾಯಕ ತೋಟದ ಬೆಳೆಗಳಾದ ಅಡಿಕೆ, ತೆಂಗು, ಕೊಕ್ಕೋ, ಬಾಳೆ, ರಬ್ಬರ್ ಹಾಗೂ ಕರಿಮೆಣಸು, ಆಹಾರ ಬೆಳೆಗಳಾದ ಭತ್ತ, ಜೋಳ ಇತ್ಯಾದಿ, ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು ಹಾಗೂ ಹೂವಿನ ಬೆಳೆಗಳಾದ ಗುಲಾಬಿ, ಮಲ್ಲಿಗೆ ಇತ್ಯಾದಿಗಳನ್ನು ಬೆಳೆಯುವುದರಿಂದ ಅತ್ಯುತ್ತಮ ಆದಾಯ ಗಳಿಸಬಹುದು. ಸರಿಯಾದ ಪ್ರಚಾರದೊಂದಿಗೆ ನೀವು ಉತ್ಪನ್ನಗಳ ಮಾರಾಟವನ್ನು ಮಾರುಕಟ್ಟೆ ಲಭ್ಯತೆಯನ್ನು ಹಾಗೂ ಬೇಡಿಕೆಯನ್ನು ಅನುಸರಿಸಿ ಸ್ಥಳೀಯವಾಗಿ ಅಥವಾ ದೂರದ ನಗರಗಳಲ್ಲಿ ವಿಸ್ತರಿಸಬಹುದು. ಹಾಗೆಯೇ ತರಕಾರಿಗಳ ರಫ್ತಿಗೆ ನಿರಂತರವಾಗಿ ಬೇಡಿಕೆ ಹೆಚ್ಚುತ್ತಿರುವುದರಿಂದ ರಫ್ತು ಕೂಡ ಮಾಡಬಹುದು. ಸಾವಯವ ಗೊಬ್ಬರ ಉತ್ಪಾದನೆ. ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಸಸ್ಯಗಳ ಆರೋಗ್ಯದ ಬಗ್ಗೆ ಮತ್ತು ರಾಸಾಯನಿಕ ಗೊಬ್ಬರಗಳು ಅವುಗಳನ್ನು ಹೇಗೆ ನಾಶಪಡಿಸಬಹುದು ಎಂಬುದರ ಬಗ್ಗೆ ಬಹಳ ಜಾಗೃತರಾಗಿದ್ದಾರೆ. ಆದ್ದರಿಂದ ಅವರು ಸಾವಯವ ಗೊಬ್ಬರಗಳಿಗೆ ಬದಲಾಗುತ್ತಿದ್ದಾರೆ. ಆದ್ದರಿಂದ ನೀವು ಸಾವಯವ ಗೊಬ್ಬರ ಉತ್ಪಾದನೆಯನ್ನು ಪ್ರಾರಂಭಿಸಬಹುದು, ಏಕೆಂದರೆ ಅದು ತುಂಬ ಬೇಡಿಕೆಯಲ್ಲಿದೆ. ಈ ಉದ್ಯಮವನ್ನು ಮನೆಯಲ್ಲಿಯೇ ಪ್ರಾರಂಭಿಸಬಹುದು, ಅದು ಕಡಿಮೆ ಹೂಡಿಕೆ ಮತ್ತು ಕೆಲವು ಮೂಲಭೂತ ಜ್ಞಾನಗಳೊಂದಿಗೆ. ವಾಸ್ತವವಾಗಿ ನೀವು ಅಡಿಗೆ ತ್ಯಾಜ್ಯಗಳೊಂದಿಗೆ ಸಾವಯವ ಗೊಬ್ಬರವನ್ನು ಉತ್ಪಾದಿಸಲು ಪ್ರಾರಂಭಿಸಬಹುದು. ಇತ್ತೀಚಿನ ದಿನಗಳಲ್ಲಿ ವರ್ಮಿ ಕಂಪೋಸ್ಟ್ ಮತ್ತು ಇನ್ನಿತರ ಸಾವಯವ ಗೊಬ್ಬರಗಳನ್ನು ತಯಾರಿಸುವುದು ದೇಶೀಯ ವ್ಯಾಪಾರವಾಗಿ ಮಾರ್ಪಟ್ಟಿದೆ. ಈ ವ್ಯಾಪಾರವನ್ನು ಕಡಿಮೆ ಬಂಡವಾಳ ಹೂಡಿಕೆಯಿಂದ ಮಾಡಬಹುದು. ನಿಮಗೆ ಬೇಕಾಗಿರುವುದು ಅದರ ಉತ್ಪಾದನೆಯ ಪ್ರಕ್ರಿಯೆಯ ಬಗ್ಗೆ ಸ್ವಲ್ಪ ಅರಿವು ಮಾತ್ರ. ಈ ಉದ್ಯಮವನ್ನು ಪ್ರಾರಂಭಿಸುವ ಮೊದಲು ನೀವು ಸಾವಯವ ಗೊಬ್ಬರ ಮತ್ತು ಅಜೈವಿಕ ಗೊಬ್ಬರದ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ನರ್ಸರಿ ಉದ್ಯಮ. ಇದೊಂದು ಪ್ರತಿನಿತ್ಯ ತುಂಬ ಬೇಡಿಕೆ ಇರುವ ಉದ್ಯಮವಾಗಿದೆ. ಈ ಉದ್ಯಮದಲ್ಲಿ ತುಂಬ ಬೇಡಿಕೆ ಇರುವ ಅತ್ಯುನ್ನತ ತಳಿಗಳ ಅಡಿಕೆ, ತೆಂಗು, ಕೊಕ್ಕೋ, ಕರಿಮೆಣಸು ಸಸಿಗಳು ಹಾಗೂ ಅತ್ಯಂತ ಬೇಡಿಕೆ ಇರುವ ಹೂವಿನ, ತರಕಾರಿ ಗಿಡಗಳು ಹಾಗೂ ಹಣ್ಣಿನ ಸಸಿಗಳನ್ನು ಸ್ವತಃ ಉತ್ಪಾದಿಸಿ ಅಥವಾ ಪ್ರೊಕ್ಯೂರ್ ಮಾಡಿ ಮಾರಾಟ ಮಾಡಬಹುದು. ಇದೊಂದು ತುಂಬ ಲಾಭದಾಯಕ ಉದ್ಯಮಗಳಲ್ಲಿ ಒಂದಾಗಿದೆ. ರಸಗೊಬ್ಬರ ವಿತರಣೆ ಉದ್ಯಮ. ಈ ಉದ್ಯಮವನ್ನು ಸಣ್ಣ ನಗರಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರು ಸುಲಭವಾಗಿ ಮಾಡಬಹುದು. ರಸಗೊಬ್ಬರ ವಿತರಣಾ ವ್ಯವಹಾರದಲ್ಲಿ ನೀವು ದೊಡ್ಡ ನಗರಗಳಿಂದ ರಸಗೊಬ್ಬರಗಳನ್ನು ಖರೀದಿಸಲು ಮತ್ತು ಅವುಗಳನ್ನು ಗ್ರಾಮೀಣ ಪ್ರದೇಶಗಳಿಗೆ ಮಾರಾಟ ಮಾಡಲು ಯೋಜಿಸಬೇಕು. ಬೆಳೆಗಳನ್ನು ರಕ್ಷಿಸಲು ಮತ್ತು ಉತ್ಪಾದನೆಯನ್ನು ಸುಧಾರಿಸಲು ರಸಗೊಬ್ಬರಗಳನ್ನು ಬಳಸಲಾಗುತ್ತದೆ. ರಸಗೊಬ್ಬರ ವಿತರಣಾ ವ್ಯವಹಾರವು ಭಾರತದ ಅತ್ಯಂತ ಲಾಭದಾಯಕ ವ್ಯವಹಾರಗಳಲ್ಲಿ ಒಂದಾಗಿದೆ.
ಹೈನುಗಾರಿಕೆ. ಹೈನುಗಾರಿಕೆ ಭಾರತದ ಜನಪ್ರಿಯ ಕೃಷಿ ಉದ್ಯಮ ಕಲ್ಪನೆಗಳಲ್ಲಿ ಒಂದಾಗಿದೆ. ಸಮಯ ಕಳೆದಂತೆ ಹಾಲಿನ ಬೇಡಿಕೆ ಹೆಚ್ಚುತ್ತಿದೆ. ಇದು ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರವನ್ನು ಉತ್ಪಾದಿಸುತ್ತದೆ. ಈ ವ್ಯವಹಾರಕ್ಕೆ ವೃತ್ತಿಯ ಬಗ್ಗೆ ಸರಿಯಾದ ಜ್ಞಾನದ ಅಗತ್ಯವಿದೆ. ಭಾರತದಲ್ಲಿ ಹೈನುಗಾರಿಕೆಗೆ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ನೀಡಲು ಪ್ರಯತ್ನಿಸುತ್ತಿದೆ. ನೀವು ಕೇವಲ 3-4 ಜಾನುವಾರುಗಳೊಂದಿಗೆ ಡೈರಿ ಉದ್ಯಮವನ್ನು ಪ್ರಾರಂಭಿಸಬಹುದು ಮತ್ತು ನಿಧಾನವಾಗಿ ಈ ಉದ್ಯಮವನ್ನು ವಿಸ್ತರಿಸಬಹುದು. ಇದರ ಜೊತೆಯಲ್ಲಿ ನೀವು ಗೊಬ್ಬರವನ್ನು ತಯಾರಿಸಲು ಅಥವಾ ಗೊಬ್ಬರವನ್ನು ಉತ್ಪಾದಿಸುವ ಕಂಪನಿಗಳಿಗೆ ಹಸುವಿನ ಸೆಗಣಿಯನ್ನು ಮಾರಾಟ ಮಾಡಬಹುದು. ಇದೊಂದು ತುಂಬ ಬೇಡಿಕೆ ಹೆಚ್ಚುತ್ತಿರುವ ಅತ್ಯಂತ ಲಾಭದಾಯಕ ಉದ್ಯಮವಾಗಿದೆ. ಮೇಕೆ ಸಾಕಾಣಿಕೆ. ಮೇಕೆ ಮಾಂಸಕ್ಕೆ ಪ್ರಪಂಚದಾದ್ಯಂತ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಈ ಉದ್ಯಮ ತುಂಬ ಜನಪ್ರಿಯ ಹಾಗೂ ಲಾಭದಾಯಕ. ಆದ್ದರಿಂದ ಕಡಿಮೆ ಬಂಡವಾಳ ಹೂಡಿಕೆಯಲ್ಲಿ ಮೇಕೆ ಸಾಕಾಣಿಕೆ ಮಾಡುವುದು ಉತ್ತಮ. ಈ ಕಾರಣಕ್ಕಾಗಿ ಮೇಕೆ ಸಾಕಾಣಿಕೆ ಆರ್ಥಿಕ ಉದ್ಯಮವಾಗಿ ಉತ್ತಮ ಭವಿಷ್ಯವನ್ನು ಹೊಂದಿದೆ. ಕೋಳಿ ಸಾಕಣೆ. ಕೋಳಿ ಸಾಕಣೆ ಭಾರತೀಯ ಮಾರುಕಟ್ಟೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಉದ್ಯಮಗಳಲ್ಲಿ ಒಂದಾಗಿದೆ. ಕಳೆದ 3 ದಶಕಗಳಲ್ಲಿ ಇದು ಹಿತ್ತಲಿನ ಕೃಷಿಯಿಂದ ಟೆಕ್ನೋ ವಾಣಿಜ್ಯ ಕೃಷಿಗೆ ಬದಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೋಳಿ ಮೊಟ್ಟೆ ಹಾಗೂ ಮಾಂಸಕ್ಕೆ ತುಂಬ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಇದನ್ನು ಸರಿಯಾಗಿ ನಿರ್ವಹಿಸುವುದರಿಂದ ಈ ಉದ್ಯಮದಲ್ಲಿ ಅತ್ಯಂತ ಯಶಸ್ಸು ಗಳಿಸಬಹುದು. ಜೇನು ಸಾಕಣೆ. ಇಂದು ಅನೇಕ ಜನರು ಆರೋಗ್ಯ ಜಾಗೃತರಾಗಿರುವುದರಿಂದ ಜೇನುತುಪ್ಪದ ಬೇಡಿಕೆಯೂ ಹೆಚ್ಚುತ್ತಿದೆ. ಹೀಗಾಗಿ ಭಾರತದಲ್ಲಿ ಜೇನು ಸಾಕಣೆ ವ್ಯವಹಾರವು ಲಾಭದಾಯಕ ಕೃಷಿ ಉದ್ಯಮವಾಗಿ ಹೊರಹೊಮ್ಮುತ್ತಿದೆ. ಆದಾಗ್ಯೂ ಜೇನು ಸಾಕಣೆ ಆರಂಭಿಸಲು ನೀವು ತರಬೇತಿಗೆ ಒಳಗಾಗುವುದು ಉತ್ತಮ. ಜೇನು ಪೆಟ್ಟಿಗೆ ಅಥವಾ ವಸಾಹತುಗಳನ್ನು ಕಾಲಕ್ಕೆ ತಕ್ಕಂತೆ ಸರಿಯಾಗಿ ನಿರ್ವಹಿಸುವುದರಿಂದ ಈ ಉದ್ಯಮದಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಮೀನು ಸಾಕಾಣಿಕೆ. ವಾಣಿಜ್ಯ ಮೀನು ಸಾಕಾಣಿಕೆ ವ್ಯವಹಾರವು ಬಹಳ ಲಾಭದಾಯಕ ವ್ಯವಹಾರವಾಗಿದ್ದು ಇದರಿಂದ ದೊಡ್ಡ ಮೊತ್ತದ ಆದಾಯವನ್ನು ಪಡೆಯಬಹುದು. ಆಧುನಿಕ ತಂತ್ರಜ್ಞಾನ ಅನುಷ್ಠಾನದೊಂದಿಗೆ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸಬಹುದು. ಕಾಟ್ಲಾ, ರೋಹು ಹಾಗೂ ಇನ್ನಿತರ ತುಂಬ ಬೇಡಿಕೆ ಇರುವ ಮೀನುಗಳನ್ನು ಸಾಕುವುದರಿಂದ ಈ ಉದ್ಯಮದಲ್ಲಿ ಉತ್ತಮ ಆದಾಯವನ್ನು ಗಳಿಸಬಹುದು. ಹಂದಿ ಸಾಕಣೆ. ಹಂದಿ ಮಾಂಸಕ್ಕೆ ಪ್ರಪಂಚದಾದ್ಯಂತ ತುಂಬ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಇದೊಂದು ಇತ್ತೀಚಿನ ದಿನಗಳಲ್ಲಿ ತುಂಬ ಉತ್ತಮ ಉದ್ಯಮವಾಗಿದೆ. ವೈಜ್ಞಾನಿಕವಾಗಿ ಹಂದಿ ಸಾಕಣೆ ಮಾಡುವುದರಿಂದ ಹಾಗೂ ಸಮಯಕ್ಕೆ ಸರಿಯಾಗಿ ರೋಗ ಹಾಗೂ ಆಹಾರದ ನಿರ್ವಹಣೆ ಮಾಡುವುದರಿಂದ ಈ ಉದ್ಯಮದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಬಹುದು. ಅಣಬೆ ಕೃಷಿ. ಇತ್ತೀಚಿನ ದಿನಗಳಲ್ಲಿ ಅಣಬೆ ಕೃಷಿಗೆ ಹೆಚ್ಚಿನ ಬೇಡಿಕೆ ಇದೆ. ಉತ್ತಮವಾದ ವಿಷಯವೇನೆಂದರೆ ಇದನ್ನು ಸಣ್ಣ ಹೂಡಿಕೆ ಮತ್ತು ಕಡಿಮೆ ಜಾಗದಲ್ಲಿ ಆರಂಭಿಸಬಹುದು. ಇದಕ್ಕಾಗಿ ನೀವು ಅಣಬೆ ಕೃಷಿ ಕೇಂದ್ರದಿಂದ ಮೂಲ ತರಬೇತಿಯನ್ನು ತೆಗೆದುಕೊಳ್ಳಬಹುದು ಮತ್ತು ಕಡಿಮೆ ಅವಧಿಯಲ್ಲಿ ಉತ್ತಮ ಲಾಭವನ್ನು ಗಳಿಸಬಹುದು. ಭಾರತೀಯ ರೈತರ ಸುಧಾರಣೆಗಾಗಿ ಸರ್ಕಾರ ಯಾವಾಗಲೂ ಹೊಸ ಯೋಜನೆಗಳನ್ನು ರೂಪಿಸುತ್ತಿರುವುದು ನಮಗೆಲ್ಲರಿಗೂ ತಿಳಿದಿದೆ. ಈ ಬಾರಿ ಅನೇಕ ರಾಜ್ಯಗಳಲ್ಲಿ ಅಣಬೆ ಕೃಷಿ ಆನ್ಲೈನ್ ತರಬೇತಿ ನೀಡಲು ಸರ್ಕಾರ ಘೋಷಿಸಿದೆ. ಹೂವಿನ ಉದ್ಯಮ. ಹೂವಿನ ಉದ್ಯಮವು ಭಾರತದ ಅತಿದೊಡ್ಡ ವ್ಯವಹಾರಗಳಲ್ಲಿ ಒಂದಾಗಿದೆ. ವ್ಯಾಪಾರಕ್ಕೆ ಎಲ್ಲ ರೀತಿಯ ಹೂವುಗಳು ಬೇಕಾಗುತ್ತವೆ, ವಿಶೇಷವಾಗಿ ಅನನ್ಯ ಮತ್ತು ಬೆಳೆಯಲು ಕಷ್ಟಕರವಾದ ಪ್ರಭೇದಗಳು. ಹೂವುಗಳನ್ನು ಬೆಳೆಯುವುದು, ಸಂಸ್ಕರಿಸುವುದು ಮತ್ತು ಮಾರಾಟ ಮಾಡುವುದು ಹಣ ಗಳಿಸುವ ಅತ್ಯುತ್ತಮ ಮಾರ್ಗವಾಗಿದೆ. ಸಾವಯವ ಕೃಷಿ. ಹೊಸ ತಲೆಮಾರಿನ ರೈತನಿಗೆ ಸಾವಯವ ಕೃಷಿ ಒಂದು ಪರಿಪೂರ್ಣ ವ್ಯವಹಾರ ಕಲ್ಪನೆ. ಈ ದಿನಗಳಲ್ಲಿ ಹೆಚ್ಚಿನ ಜನರು ಉತ್ತಮ ಆರೋಗ್ಯಕ್ಕಾಗಿ ಸಾವಯವ ಉತ್ಪನ್ನಗಳನ್ನು ಬಳಸುತ್ತಿದ್ದಾರೆ. ಇದರರ್ಥ ಸಾವಯವ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ. ಸಾವಯವ ಹಣ್ಣುಗಳು, ತರಕಾರಿಗಳು ಮತ್ತು ಹೂವುಗಳ ಉತ್ಪಾದನೆಯಿಂದ ನೀವು ಉತ್ತಮ ಆದಾಯವನ್ನು ಗಳಿಸಬಹುದು. ನೀವು ಸಾವಯವ ಕೃಷಿ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸುತ್ತಿದ್ದರೆ ಮೊದಲನೇದಾಗಿ ವ್ಯವಹಾರದಲ್ಲಿ ಕೃಷಿ ಉತ್ಪನ್ನಗಳ ಬಳಕೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಅಗತ್ಯ. ಹಣ್ಣುಗಳು ಮತ್ತು ತರಕಾರಿಗಳ ರಫ್ತು. ಇಲ್ಲಿ ನೀವು ಮಾಡಬೇಕಾಗಿರುವುದು ಸ್ಥಳೀಯ ತೋಟಗಳು ಅಥವಾ ರೈತರಿಂದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಖರೀದಿಸಿ ಅವುಗಳನ್ನು ದೊಡ್ಡ ನಗರಗಳು ಅಥವಾ ನಗರ ಪ್ರದೇಶಗಳಿಗೆ ಪೂರೈಸುವುದು. ಹಣ್ಣುಗಳು ಮತ್ತು ತರಕಾರಿಗಳ ರಫ್ತು ಕಡಿಮೆ ಹೂಡಿಕೆಯಿಂದ ಅತ್ಯಂತ ಲಾಭದಾಯಕ ಉದ್ಯಮವಾಗಿದೆ. ಸಮಗ್ರ ಕೃಷಿ. ಇದೊಂದು ಸಂಪೂರ್ಣ ಕೃಷಿ ನಿರ್ವಹಣಾ ವ್ಯವಸ್ಥೆಯಾಗಿದ್ದು
ಹೆಚ್ಚು ಸಮರ್ಥನೀಯ ಕೃಷಿಯನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ. ಸಮಗ್ರ ಕೃಷಿ ಅತ್ಯುನ್ನತ ಆಧುನಿಕ ಉಪಕರಣಗಳು ಮತ್ತು ತಂತ್ರಜ್ಞಾನವನ್ನು ಸಾಂಪ್ರದಾಯಿಕ ಅಭ್ಯಾಸಗಳೊಂದಿಗೆ ನಿರ್ದಿಷ್ಟ ಜಾಗ ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ಸಂಯೋಜಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ಒಂದು ಸಣ್ಣ ಜಾಗದಲ್ಲಿ ಅಥವಾ ಭೂಮಿಯಲ್ಲಿ ಅನೇಕ ಕೃಷಿ ವಿಧಾನಗಳನ್ನು ಅಳವಡಿಸುವುದೇ ಸಮಗ್ರ ಕೃಷಿ. ಈ ವ್ಯವಸ್ಥೆಯಲ್ಲಿ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ, ಮೊಲ ಸಾಕಣೆ, ಆಡು ಹಂದಿ ಸಾಕಣೆ, ಕೋಳಿ ಸಾಕಣೆ ಇತ್ಯಾದಿಗಳನ್ನು ಮಾಡುವುದರಿಂದ ಪ್ರಾಣಿಗಳ ಗೊಬ್ಬರವನ್ನು ಕೃಷಿಗೆ ಬಳಸಬಹುದು ಹಾಗೂ ತೋಟದಲ್ಲಿ ದೊರಕುವ ತ್ಯಾಜ್ಯಗಳಿಂದ ಕಾಂಪೋಸ್ಟ್ ತಯಾರಿಸಬಹುದು ಅಥವಾ ಮಾರಾಟ ಮಾಡಬಹುದು. ಈ ಉದ್ಯಮದಲ್ಲಿ ಕೃಷಿಯ ವಿವಿಧ ಘಟಕಗಳಿಂದ ಅಲ್ಪ ಭೂಮಿಯಲ್ಲಿ ನಿರಂತರವಾಗಿ ಅಧಿಕ ಲಾಭ ಗಳಿಸಬಹುದು. ಮರದ ಕೃಷಿ ದೀರ್ಘಾವಧಿಯ ವ್ಯಾಪಾರವನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದಾಗ ಮರಗಳ ಕೃಷಿಯು ಅತಿ ಹೆಚ್ಚಿನ ಆದಾಯದ ಹೂಡಿಕೆಯಾಗಿದೆ. ಮರಗಳ ಸಾಕಣೆಯಿಂದ ಮರಗಳನ್ನು ಬೆಳೆಸಿ ಮಾರಾಟ ಮಾಡುವ ಮೂಲಕ ನೀವು ಲಾಭವನ್ನು ಗಳಿಸಬಹುದು. ಈ ವ್ಯವಹಾರದಲ್ಲಿ ಮರಗಳು ಬೆಳೆಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಈ ಕಾರಣದಿಂದಾಗಿ ವ್ಯಾಪಾರ ಮತ್ತು ಅದರ ಲಾಭ ಕೂಡ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಇದು ಉತ್ತಮ ಮತ್ತು ಲಾಭದಾಯಕ ಕೃಷಿ ವ್ಯವಹಾರದ ವರ್ಗಕ್ಕೆ ಬರುತ್ತದೆ. ಈ ಉದ್ಯಮದಲ್ಲಿ ಅತ್ಯಂತ ಬೇಡಿಕೆ ಇರುವ ಮರಗಳನ್ನು ಬೆಳೆಯುವುದರಿಂದ ಉತ್ತಮ ಲಾಭವನ್ನು ಪಡೆಯಬಹುದು. ಔಷಧೀಯ ಗಿಡಮೂಲಿಕೆಗಳ ಕೃಷಿ. ಔಷಧೀಯ ಸಸ್ಯಗಳ ಕೃಷಿ ಮತ್ತೊಂದು ಲಾಭದಾಯಕ ಕೃಷಿ ಉದ್ಯಮವಾಗಿದೆ. ನೀವು ಔಷಧೀಯ ಸಸ್ಯಗಳ ಬಗ್ಗೆ ಮೂಲಭೂತ ಜ್ಞಾನವನ್ನು ಹೊಂದಿದ್ದರೆ ಮತ್ತು ನಿಮಗೆ ಸಾಕಷ್ಟು ಭೂಮಿ ಇದ್ದರೆ ಅದರ ಕೃಷಿಯಿಂದ ನೀವು ಉತ್ತಮ ಲಾಭವನ್ನು ಗಳಿಸಬಹುದು. ಅದೇ ಸಮಯದಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಸಲು ಸರ್ಕಾರವು ಸಹಾಯಧನವನ್ನು ನೀಡುತ್ತದೆ. ಪ್ರಸ್ತುತ ಸನ್ನಿವೇಶ ಮತ್ತು ಈ ಸಾಂಕ್ರಾಮಿಕ ಪರಿಸ್ಥಿತಿಯನ್ನು ನೋಡಿದಾಗ ಜನರು ಆಯುರ್ವೇದದ ಮಹತ್ವವನ್ನು ಅರಿತುಕೊಂಡಿದ್ದಾರೆ ಮತ್ತು ಔಷಧೀಯ ಗಿಡಮೂಲಿಕೆಗಳು ಅನೇಕ ರೋಗಗಳನ್ನು ಗುಣಪಡಿಸಲು ಹೇಗೆ ಸಹಾಯ ಮಾಡುತ್ತದೆ ಎಂಬುದರ ಬಗ್ಗೆಯೂ ಅರಿತಿದ್ದಾರೆ. ಆದ್ದರಿಂದ ನೀವು ನಿಮ್ಮ ಮನೆಯ ತೋಟದಲ್ಲಿ ಕೆಲವು ಸಾಮಾನ್ಯ ಔಷಧೀಯ ಸಸ್ಯಗಳನ್ನು ಬೆಳೆಯಲು ಪ್ರಾರಂಭಿಸಬಹುದು. ಆದರೆ ಈ ವ್ಯವಹಾರವನ್ನು ಪ್ರಾರಂಭಿಸುವ ಮೊದಲು ನೀವು ಕೆಲವು ಕಾನೂನುಬದ್ಧ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಬೇಕು ಮತ್ತು ಪರವಾನಗಿಯನ್ನು ಪಡೆಯಬೇಕು ಎಂಬುದನ್ನು ನೆನಪಲ್ಲಿಟ್ಟುಕೊಳ್ಳಬೇಕು. ತೈಲ ಗಿರಣಿ ಅಥವಾ ಆಯಿಲ್ ಮಿಲ್ ಉದ್ಯಮ. ಈ ಉದ್ಯಮಕ್ಕೆ ನಿರಂತರ ಬೇಡಿಕೆ ಇರುವುದರಿಂದ ಮಾರುಕಟ್ಟೆ ಸಮಾಲೋಚನೆ ನಡೆಸಿ ಈ ಉದ್ಯಮವನ್ನು ಪ್ರಾರಂಭಿಸಬಹುದು. ಈ ಉದ್ಯಮದಲ್ಲಿ ನೇರವಾಗಿ ರೈತರಿಂದ ಪಡೆದ ಕೊಬ್ಬರಿ ಅಥವಾ ಎಣ್ಣೆಕಾಳುಗಳಿಂದ ಎಣ್ಣೆ ಉತ್ಪಾದಿಸುವುದರ ಜೊತೆಗೆ ಉದ್ಯಮಿಗಳೇ ಸ್ವತಃ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬರಿ ಅಥವಾ ಎಣ್ಣೆಕಾಳುಗಳನ್ನು ಪ್ರೊಕ್ಯೂರ್ ಮಾಡಿಕೊಂಡು ಎಣ್ಣೆ ಉತ್ಪಾದಿಸಿ ಪ್ಯಾಕ್ ಮಾಡಿ ಸೇಲ್ ಮಾಡಬಹುದು ಹಾಗೂ ಇದರ ಜೊತೆಗೆ ಹಿಂಡಿಯನ್ನು ಸಹ ಮಾರಾಟ ಮಾಡಬಹುದು. ಅಡಿಕೆ ಹಾಳೆಗಳಿಂದ ಪ್ಲೇಟ್ಸ್ ಹಾಗೂ ಕಪ್ಸ್ ಉತ್ಪಾದನೆ. ಇತ್ತೀಚಿನ ದಿನಗಳಲ್ಲಿ ಪರಿಸರ ಸ್ನೇಹಿ ದೈನಂದಿನ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಪ್ಲಾಸ್ಟಿಕ್ ಹಾಗೂ ಪೇಪರ್ ಪ್ಲೇಟ್ಸ್ನ ಬದಲಿಗೆ ಅಡಿಕೆ ಹಾಳೆಯಿಂದ ಉತ್ಪಾದಿಸಿದ ಪ್ಲೇಟ್ಸ್ ಹಾಗೂ ಕಪ್ಸ್ಗೆ ಬೇಡಿಕೆ ಹೆಚ್ಚುತ್ತಿದೆ. ಈ ಉದ್ಯಮವನ್ನು ಕಡಿಮೆ ಬಂಡವಾಳದಲ್ಲಿ ಹಾಳೆಗಳನ್ನು ಸಂಗ್ರಹಿಸಿ ಮಾಡಬಹುದು. ಈ ರೀತಿ ತಯಾರಿಸಿದ ಉತ್ಪನ್ನಗಳನ್ನು ನಮ್ಮ ದೇಶದಲ್ಲೇ ಮಾರಾಟ ಮಾಡಬಹುದು ಅಥವಾ ಇದಕ್ಕೆ ಹೆಚ್ಚಿನ ರಫ್ತು ಮೌಲ್ಯ ಇರುವುದರಿಂದ ರಫ್ತು ಕೂಡ ಮಾಡಬಹುದು. ಬಿದಿರು ಕೃಷಿ. ಬಿದಿರು ಕೃಷಿಗಾಗಿ ನಿಮಗೆ ಕನಿಷ್ಠ 1 ರಿಂದ 2 ಎಕರೆ ಭೂಮಿ ಬೇಕು. ಆದರೆ ಒಳ್ಳೆಯ ವಿಷಯವೇನೆಂದರೆ ನೀವು ಸುಲಭವಾಗಿ ಬಿದಿರನ್ನು ಬೆಳೆಯಬಹುದು. ವಾಸ್ತವವಾಗಿ ಇದನ್ನು ಒಣಭೂಮಿ ಪ್ರದೇಶಗಳಲ್ಲಿಯೂ ಬೆಳೆಯಬಹುದು. ವೇಗವಾಗಿ ಬೆಳೆಯುವ ಸಸ್ಯಗಳಲ್ಲಿ ಒಂದಾಗಿರುವ ಬಿದಿರು ನಿಮಗೆ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯವನ್ನು ನೀಡುತ್ತದೆ ಮತ್ತು ನೀವು ಬಿದಿರನ್ನು ಸಗಟು ವ್ಯಾಪಾರಿಗಳು, ಲ್ಯಾಂಡ್ಸ್ಕೇಪರ್ಗಳು, ಬಿದಿರಿನ ಪೀಠೋಪಕರಣ ಕಾರ್ಖಾನೆಗಳು ಇತ್ಯಾದಿಗಳಿಗೆ ಮಾರಾಟ ಮಾಡಬಹುದು. ಪ್ರಮಾಣೀಕೃತ ಬೀಜ ಉದ್ಯಮ. ನೀವು ಉತ್ತಮ ಗುಣಮಟ್ಟದ ಅಥವಾ ಪ್ರಮಾಣೀಕೃತ ಬೀಜಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಬಹುದು. ಈ ವ್ಯವಹಾರವನ್ನು ಮಾಡಲು ಕೆಲವು ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಬೇಕು. ಇದರಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಮಾಡುವ ಅಗತ್ಯವಿಲ್ಲ. ಆದ ಕಾರಣ ಇದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಹಾಗೂ ಈ ಉದ್ಯಮವನ್ನು ಪ್ರಾರಂಭಿಸುವ ಮೊದಲು ಪ್ರಮಾಣೀಕೃತ ಬೀಜ ಹಾಗೂ ಬೇರೆ ವರ್ಗಗಳ ಬೀಜಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದು ತುಂಬ ಮುಖ್ಯ. ಈ ಉದ್ಯಮವನ್ನು ಪ್ರಾರಂಭಿಸಲು ನಿಮಗೆ ಯಾವುದೇ ಭೂಮಿಯ ಅಗತ್ಯವಿಲ್ಲ ಹಾಗೂ ಗುತ್ತಿಗೆ ಕೃಷಿಯಿಂದ ಇದನ್ನು ಪ್ರಾರಂಭಿಸಬಹುದು. ನೆಲಗಡಲೆ ಸಂಸ್ಕರಣೆ. ಈ ಉದ್ಯಮದಲ್ಲಿ ನೀವು ಉತ್ತಮ ಗುಣಮಟ್ಟದ ಕಚ್ಚಾ ವಸ್ತುವಾದ ನೆಲಗಡಲೆಯನ್ನು ಸಂಗ್ರಹಿಸಿ ಹಲವಾರು ಸಂಸ್ಕರಿಸಿದ ಉತ್ಪನ್ನಗಳನ್ನು ತಯಾರಿಸಬಹುದು. ನೀವು ಇದನ್ನು ಮಧ್ಯಮ ಬಂಡವಾಳದಿಂದ ಪ್ರಾರಂಭಿಸಬಹುದು. ಸಂಸ್ಕರಿಸಿದ ನೆಲಗಡಲೆ
ಪ್ರಪಂಚದಾದ್ಯಂತ ಉತ್ತಮ ಮಾರುಕಟ್ಟೆ ಸಾಮರ್ಥ್ಯವನ್ನು ಹೊಂದಿದೆ. ದಿನಸಿ ಶಾಪಿಂಗ್ ಪೋರ್ಟಲ್. ತಂತ್ರಜ್ಞಾನ ಮತ್ತು ಇ-ಕಾಮರ್ಸ್ನ ಆಗಮನದೊಂದಿಗೆ ಜನರು ದಿನನಿತ್ಯದ ದಿನಸಿ ವಸ್ತುಗಳನ್ನು ಖರೀದಿಸಲು ಗಂಟೆಗಟ್ಟಲೆ ಕಳೆಯುವುದು ಬಹಳ ವ್ಯರ್ಥ. ಈ ಉದ್ಯಮದಲ್ಲಿ ಗ್ರಾಹಕರು ದಿನಸಿ ವಸ್ತುಗಳನ್ನು ತಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಆದೇಶಿಸುತ್ತಾರೆ. ಆದ್ದರಿಂದ ದಿನಸಿ ವಸ್ತುಗಳನ್ನು ತಲುಪಿಸುವ ಈ ಶಾಪಿಂಗ್ ಪೋರ್ಟಲ್ನೊಂದಿಗೆ ಈ ಉದ್ಯಮವನ್ನು ಪ್ರಾರಂಭಿಸಬಹುದು. ಮಸಾಲೆಗಳ ಸಂಸ್ಕರಣೆ. ಸಾವಯವ ಮಸಾಲೆಗಳಿಗೆ ಸ್ಥಳೀಯವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ವಿಧಾನಗಳು ತುಂಬ ಸಂಕೀರ್ಣವಾಗಿಲ್ಲ ಮತ್ತು ಮಧ್ಯಮ ಬಂಡವಾಳದೊಂದಿಗೆ ಈ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಈ ಉದ್ಯಮವನ್ನು ಕಡಿಮೆ ಬಂಡವಾಳ ಹಾಗೂ ಸರಿಯಾದ ಯೋಜನೆಯನ್ನು ಅನುಸರಿಸಿ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಸಾವಯವ ಹಸಿರುಮನೆ. ಈ ದಿನಗಳಲ್ಲಿ ಸಾವಯವ ಹಸಿರುಮನೆ ಉದ್ಯಮದ ಬೆಳವಣಿಗೆಯು ತುಂಬ ಉತ್ತಮವಾಗಿದೆ, ಏಕೆಂದರೆ ಈ ದಿನಗಳಲ್ಲಿ ಸಾವಯವವಾಗಿ ಬೆಳೆದ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಮೊದಲು ಈ ಉದ್ಯಮವು ಸಣ್ಣ ಪ್ರಮಾಣದಲ್ಲಿ ಮಾಡಲಾಗುತ್ತಿತ್ತು, ಆದರೆ ಹೆಚ್ಚುತ್ತಿರುವ ಬೇಡಿಕೆಯೊಂದಿಗೆ ಜನರು ಈಗ ಸಾವಯವ ಹಸಿರುಮನೆಗಳನ್ನು ನಿರ್ಮಿಸಲು ಭೂಮಿಯನ್ನು ಖರೀದಿಸುತ್ತಿದ್ದಾರೆ. ಆದ್ದರಿಂದ ಸಾವಯವ ಹಸಿರುಮನೆ ನಿರ್ಮಾಣದ ಉದ್ಯಮವು ಇತ್ತೀಚಿನ ದಿನಗಳಲ್ಲಿ ತುಂಬ ಲಾಭದಾಯಕ ಉದ್ಯಮವಾಗಿದೆ. ಆಲೂಗಡ್ಡೆ ಚಿಪ್ಸ್ ಉತ್ಪಾದನಾ ಉದ್ಯಮ. ಫ್ರೆಂಚ್ ಫ್ರೈಸ್ ಮತ್ತು ಆಲೂಗಡ್ಡೆ ಚಿಪ್ಸ್ಗಳಿಗೆ ಪ್ರಪಂಚದಾದ್ಯಂತ ಬೇಡಿಕೆ ನಿರಂತರವಾಗಿ ಹೆಚ್ಚುತ್ತಿದೆ. ಆದ್ದರಿಂದ ನೀವು ಆಲೂಗಡ್ಡೆ ಚಿಪ್ಸ್ ಉದ್ಯಮವನ್ನು ಆರಂಭಿಸಲು ಯೋಚಿಸಬಹುದು. ಇದು ಅತ್ಯಂತ ಲಾಭದಾಯಕ ಉದ್ಯಮವಾಗಿದ್ದು ಕಡಿಮೆ ಬಂಡವಾಳ ಹೂಡಿಕೆಯೊಂದಿಗೆ ಇದನ್ನು ಆರಂಭಿಸಬಹುದು. ಪೊರಕೆ ಅಥವಾ ಬ್ರೂಮ್ ಉತ್ಪಾದನೆ. ಶುಚಿಗೊಳಿಸುವ ಉದ್ದೇಶಕ್ಕಾಗಿ ಬ್ರೂಮ್ ಅಥವಾ ಪೊರಕೆಯನ್ನು ಬಹುತೇಕ ಎಲ್ಲ ಮನೆಗಳಲ್ಲಿ ಬಳಸಲಾಗುತ್ತದೆ. ಆದ್ದರಿಂದ ನಿಸ್ಸಂದೇಹವಾಗಿ ಇದೊಂದು ನಿತ್ಯ ಹರಿದ್ವರ್ಣ ವ್ಯವಹಾರವಾಗಬಹುದು. ಜೋಳದ ಸಿಪ್ಪೆ, ತೆಂಗಿನ ನಾರು, ಕೂದಲು, ಪ್ಲಾಸ್ಟಿಕ್ ಮತ್ತು ಕೆಲವು ಲೋಹದ ತಂತಿಗಳಿಂದ ಪೊರಕೆಯನ್ನು ತಯಾರಿಸಬಹುದು. ಉತ್ಪಾದನೆಯ ಪ್ರಕ್ರಿಯೆಯು ತುಂಬ ಸರಳವಾಗಿದ್ದು ನೀವು ಈ ಉದ್ಯಮವನ್ನು ಅತ್ಯಂತ ಕಡಿಮೆ ಹೂಡಿಕೆಯೊಂದಿಗೆ ಪ್ರಾರಂಭಿಸಬಹುದು. ಉತ್ತಮ ಗುಣಮಟ್ಟದ ಪೊರಕೆಗಳನ್ನು ಉತ್ಪಾದಿಸುವುದು ಮತ್ತು ಸ್ಪರ್ಧಾತ್ಮಕ ಬೆಲೆಗಳನ್ನು ಕಾಪಾಡಿಕೊಳ್ಳುವುದು ನಿಮಗೆ ಅಲ್ಪಾವಧಿಯಲ್ಲಿಯೇ ಉತ್ತಮ ಲಾಭವನ್ನು ನೀಡುತ್ತದೆ. ಕೃಷಿ ಸಲಹಾಕಾರ. ನೀವು ಒಂದು ನಿರ್ದಿಷ್ಟ ಕೃಷಿ ಕ್ಷೇತ್ರದಲ್ಲಿ ಪರಿಣಿತರಾಗಿದ್ದರೆ ನೀವು ಕೃಷಿ ಸಲಹಾ ವ್ಯವಹಾರವನ್ನು ಅಳವಡಿಸಿಕೊಳ್ಳಬಹುದು. ರೈತರಿಗೆ ಹಲವು ಹಂತಗಳಲ್ಲಿ ತಜ್ಞರ ಸಲಹೆ ಅಗತ್ಯವಿರುವುದರಿಂದ ಈ ವ್ಯವಹಾರವು ದಿನದಿಂದ ದಿನಕ್ಕೆ ಪ್ರವರ್ಧಮಾನಕ್ಕೆ ಬರುತ್ತಿದೆ. ವೀಕ್ಷಕರೇ, ನೀವು ಯಾವುದೇ ಕೃಷಿ ಆಧಾರಿತ ಉದ್ಯಮವನ್ನು ಪ್ರಾರಂಭಿಸುವ ಮೊದಲು ನೀವು ಉತ್ಪನ್ನದ ಬೇಡಿಕೆ ಮತ್ತು ಮಾರುಕಟ್ಟೆ ಮೌಲ್ಯದ ಬಗ್ಗೆ ಸರಿಯಾದ ಮಾರುಕಟ್ಟೆ ಸಂಶೋಧನೆಯನ್ನು ನಡೆಸಬೇಕು. ನೀವು ಈ ಕೃಷಿ ಉದ್ಯಮಗಳನ್ನು ಪ್ರಾರಂಭಿಸುವ ಮೊದಲು ಸರಿಯಾದ ಉದ್ಯಮ ಯೋಜನೆಯನ್ನು ಸ್ಕೆಚ್ ಮಾಡುವುದು ತುಂಬ ಮುಖ್ಯವಾಗಿರುತ್ತದೆ. ಸೊ ಫ್ರೆಂಡ್ಸ್, ಇದಿಷ್ಟು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಬೇಡಿಕೆ ಇರುವ 30 ಕೃಷಿ ಉದ್ಯಮಗಳ ಬಗ್ಗೆ ನಮ್ಮ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಈ ಮಾಹಿತಿಯನ್ನು ಇನ್ನಷ್ಟು ಜನರಿಗೆ ತಲುಪಿಸಲು ಶೇರ್ ಮಾಡಿ. ನಮಸ್ಕಾರ.